ಕಳೆದ ಕ್ಲಾಸಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಪಾಠದಲ್ಲಿ ರೂಲ್ ನಂಬರ್ 7 ಯಾವುದು ತೊಗೊಂಡಿದ್ದೀವಿ? ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸೊ ರೂಲ್ ನಂಬರ್ 7ನಲ್ಲಿ ಸಾಫ್ಟ್ ಜಿ ಆ್ಯಂಡ್ ಹಾರ್ಡ್ ಜಿ. ಸೊ ಸಾಫ್ಟ್ ಜಿ ಎಲ್ಲಿ ಬರುತ್ತೆ, ಹಾರ್ಡ್ ಜಿ ಎಲ್ಲಿ ಬರುತ್ತೆ, ಅಂದ್ರೇನು ಹಾರ್ಡ್ ಜಿ ಅಂದ್ರೇನು ಗ, ಸಾಫ್ಟ್ ಜಿ ಅಂದರೆ ಜ. ಸೊ ಇದೆಲ್ಲಲ್ಲಿ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವಿಲ್ ಸಿ ರೂಲ್ ನಂಬರ್ 8. ರೂಲ್ ನಂಬರ್ 8 ಏನು ಹೇಳುತ್ತೆ ಅಂದರೆ, ಈಗ ನಿಮಗೆಲ್ಲರಿಗೂ ಗೊತ್ತು ಟಿ ಎಚ್ ಅನ್ನೋದು ಒಂದು ಡಯಾಗ್ರಾಫ್. ಓಕೆ, ಸೊ ಸಾಫ್ಟ್ ಟಿ ಎಚ್ ಅಂದರೆ ಏನು? ಥ ಎಲ್ಲಿ ಬರುತ್ತೆ. ಆಮೇಲೆ ಹಾರ್ಡ್ ಟಿ ಎಚ್ ದ. ಸೊ ಟಿ ಎಚ್ ಅಂತ ಕಾಂಬಿನೇಷನ್, ಟಿ ಎಚ್ ಅಂದರೆ ಏನು? ಇಟ್ಸ್ ಅ ಡಯಾಗ್ರಾಫ್ ಟಿ ಎಚ್ ಬಂದಾಗ ದ ಹೇಳಬೇಕಾ ಥ ಹೇಳಬೇಕಾ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಇದೊಂದು ದೊಡ್ಡ ಕನ್ಫ್ಯೂಷನು. ಇದರಲ್ಲಿ 100% ನಿಮಗೆ ರಿಸಲ್ಟ್ ಸಿಗೋದಿಲ್ಲ, ಎಕ್ಸೆಪ್ಷನ್ಸ್ ಇರುತ್ತೆ, ಬಟ್ ಒಂದು 90 to 95% ನಮಗೆ ಆ್ಯಕ್ಯುರಸಿ ಸಿಗುತ್ತೆ. ಓಕೆ, ಸೊ ಒಂದಷ್ಟು ರೂಲ್ಸ್ ಇದ್ದಾವೆ, ಒಂದು 6 ರೂಲ್ಸ್ ಇದೆ. ಓಕೆ, ಸೊ ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಇದು ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಟಿ ಎಚ್ ಎಲ್ಲಿ ಬಳಸಬೇಕು, ಆಮೇಲೆ ಟಿ ಎಚ್ ಅಂತ ಥ ಎಲ್ಲಿ ಬಳಸಬೇಕು, ಟಿ ಎಚ್ ಅಂದರೆ ದ ಎಲ್ಲಿ ಬಳಸಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ. ಇದಕ್ಕೂ ಮುಂಚೆ ನಾನು ನಿಮಗೆ ವಾಯ್ಸ್ಲೆಸ್ ಸೌಂಡ್ಸ್ ಆ್ಯಂಡ್ ವಾಯ್ಸ್ಡ್ ಸೌಂಡ್ಸ್ ಅಂತ ಹೇಳ್ಕೊಟ್ಟಿದ್ದೆ. ಬಹುಶಃ ನಾನು ಸೈಲೆಂಟ್ ಇ ಎಲ್ಲಿ ಹೇಳ್ಕೊಟ್ಟಿದ್ದೆ ಅನಿಸುತ್ತೆ. ಇ ಎಲ್ಲಿ ಸೈಲೆಂಟ್ ಆಗುತ್ತೆ ಅದರಲ್ಲಿ ಹೇಳಿದ್ದೆ. ವಾಯ್ಸ್ಲೆಸ್ ಸೌಂಡ್, ಆಮೇಲೆ ವಾಯ್ಸ್ಡ್ ಸೌಂಡ್. ಓಕೆ, ಸೊ ಇದು ವಾಯ್ಸ್ಲೆಸ್ ಟಿ ಎಚ್ನ ನಾವು ಥ ಅಂತ ಬಳಸಿದ್ರೆ ಇದಕ್ಕೆ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಧ್ವನಿ ಅಂತ ಇರೋದಿಲ್ಲ, ವಾಯ್ಸ್ ಇಲ್ಲದೇನು ನೀವು ಅಂತ ಹೇಳ್ಬೋದು. ಆದರೆ ದ ಅಂತ ಹೇಳಬೇಕಾದ್ರೆ ನೀವು ಧ್ವನಿ, ಸೊ ವೈಬ್ರೇಟ್ ಆಗುತ್ತೆ. ಇದು ಇಲ್ಲಿ ನಿಮಗೆ ಗಂಟಲಲ್ಲಿ ವೈಬ್ರೇಷನ್ ಇರುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ವಾಯ್ಸ್ಡ್ ಅಂದರೆ ದ ಅಂತ ಹೇಳಿದಾಗ ಇಲ್ಲಿ ವೈಬ್ರೇಷನ್ ಆಗುತ್ತೆ. ಥ ಅಂತ ಹೇಳಬೇಕಾದ್ರೆ ನೀವು ವೈಬ್ರೇಷನ್ ಆಗೋದಿಲ್ಲ, ಅದಕ್ಕೆ ಅದು ವಾಯ್ಸ್ಲೆಸ್ ಅಂದರೆ ಟಿ ಎಚ್ನ ನಾವು ಥ ಅಂತ ಹೇಳಿ ಬಳಸ್ತೀವಿ, ಅದಕ್ಕೆ ವಾಯ್ಸ್ಲೆಸ್ ಟಿ ಎಚ್ ಅಂತ ಹೇಳ್ತೀವಿ, ವಿಚ್ ಈಸ್ ಸಾಫ್ಟ್ ಟಿ ಎಚ್. ಓಕೆ, ಸಾಫ್ಟ್ ಟಿ ಎಚ್ ಥ. ವಾಯ್ಸ್ಲೆಸ್ ಟಿ ಎಚ್ ಅಂದರೆ ಸಾಫ್ಟ್ ಆಗಿರುತ್ತೆ ಥ, ವಾಯ್ಸ್ಡ್ ಅಂದರೆ ದ. ಓಕೆ, ಸೊ ಈಗ ಫಸ್ಟ್ ರೂಲ್ ನೋಡೋಣ. ಸೊ ಇದು ಅರ್ಥ ಆಯ್ತಲ್ಲ ನಿಮಗೆ? ವಾಯ್ಸ್ಲೆಸ್ ಟಿ ಎಚ್ ಅಂದರೆ ಥ ಅಂತ ಅನ್ಕೊಳ್ಳಿಲ್ಲ, ಅದು ಹಾಗೆ ಇರೋದು. ವಾಯ್ಸ್ಡ್ ಅಂದರೆ ಟಿ ಎಚ್ ದ. ಓಕೆ, ಇದು ಕರೆಕ್ಟಾಗಿ ನಿಮಗೆ ನೆನಪಲ್ಲಿರಬೇಕು. ರೈಟ್, ನಾವು ಈಗ ಫಸ್ಟ್ ನಾವು ವಾಯ್ಸ್ಲೆಸ್ ಟಿ ಎಚ್ ಎಲ್ಲಿ ಬರುತ್ತೆ? ವಾಯ್ಸ್ಲೆಸ್ ಟಿ ಎಚ್ ಅಂದರೆ ಏನು? ಥ. ಟಿ ಎಚ್ ಅಂತ ಬಂದಾಗ ನಾವು ಥ ಅಂತ ಎಲ್ಲಿ ಬಳಸ್ತೀವಿ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ ನಾನು ಇಲ್ಲಿ ಹಾಕಿರೋದು ನೋಡಿ, ಅಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್. ಇನ್ನು ಅಂದರೆ ಕಾಂಟೆಂಟ್ ವರ್ಡ್ಸ್ನ ಆರಂಭದಲ್ಲಿ ಟಿ ಎಚ್ನ ನಾವು ಥ ಅಂತ ಯೂಸ್ ಮಾಡ್ತೀವಿ. ಥ ಅಥವಾ ಚಿಕ್ಕತ ಅಥವಾ ದೊಡ್ಡತ ಹೇಳ್ಬೋದು, ನೋ ಪ್ರಾಬ್ಲಮ್. ಬಟ್ ಇಂಗ್ಲೀಷಲ್ಲಿ ಥ ಅಂತ ಯೂಸ್ ಮಾಡಿದ್ರೆ ಮಹಾಪ್ರಾಣ ಥನೇ ಯೂಸ್ ಮಾಡೋದು. ಓಕೆ, ಸೊ ಅಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಶುರು ಮಾಡು ಆರಂಭದಲ್ಲಿ ಥ ಅಂತ ಯೂಸ್ ಮಾಡ್ತೀವಿ. ಹಾಗಾದರೆ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕಲ್ವಾ? ಅದಾಮೇಲೆ ನೋಡೋಣ. ಎರಡನೇದು ಟಿ ಎಚ್ನ ನಾವು ಥ ಅಂತ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, in the middle of words before a consonant. ಅಂದರೆ ಅದರದ್ದು ಎಕ್ಸಾಂಪಲ್ಸ್ ಆಮೇಲೆ ಹೇಳ್ತೀನಿ ನಾನು, ಸುಮ್ಮನೆ ಜಸ್ಟ್ ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಓಕೆ, ಸೊ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಮಧ್ಯದಲ್ಲಿ ಬರುತ್ತೆ, ಬಟ್ ಬಿಫೋರ್ ಎ ಕಾನ್ಸನೆಂಟ್ ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂದರೆ ಅದನ್ನು ನಾವು ಥ ಅಂತ ಹೇಳ್ತೀವಿ. ಫಸ್ಟ್ ಒನ್ ಏನು ಫೋಕಸ್ ನೀವು? ಫಸ್ಟ್ ಒನ್ ಕಾಂಟೆಂಟ್ ವರ್ಡ್ಸ್. ಸೊ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ಅದಾಮೇಲೆ ನೋಡೋಣ. ಎರಡನೇದೇನು, ಟಿ ಎಚ್ ಒಂದು ಪದದ ಮಧ್ಯದಲ್ಲಿ ಬಂದರೆ ಅದು ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಬಂದರೆ ಅಲ್ಲಿ ನಾವು ಟಿ ಎಚ್ನ ಥ ಅಂತ ಮಾಡ್ತೀವಿ, ವಿಚ್ ಈಸ್ ವಾಯ್ಸ್ಲೆಸ್. ಓಕೆ, ಇನ್ನೊಂದು ಪಾಯಿಂಟ್ ನೋಡಿ, ಅಟ್ ದ ಎಂಡ್ ಆಫ್ ಎನಿ ವರ್ಡ್ ಟಿ ಎಚ್ ಅನ್ನೋದು ಯಾವುದೇ ಪದದ ಕೊನೆಯಲ್ಲಿ ಬಂದರೆ ಅದನ್ನು ನಾವು ಥ ಅಂತಲೇ ಉಚ್ಚಾರಣೆ ಮಾಡ್ತೀವಿ ಹೊರತು ದ ಅಂತ ಉಚ್ಚಾರಣೆ ಮಾಡೋದಿಲ್ಲ. ಓಕೆ, ಸೊ ಈ ಮೂರು ಥ
ಅನ್ನೋದಕ್ಕೆ ಥ ಅಂತ ಅಕ್ಷರ ಶಬ್ದ ಎಲ್ಲಿ ಬರುತ್ತೆ ಅದನ್ನು ಈ 3 ಪಾಯಿಂಟ್ಸು ನಮಗೆ ಹೇಳುತ್ತೆ. ಫಸ್ಟ್ ಒನ್ ಎಲ್ಲಿ ಬರುತ್ತೆ, ಕಾಂಟೆಂಟ್ ವರ್ಡ್ಸ್. ಸೊ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು ಅನ್ನೋದನ್ನ ಆಮೇಲೆ ನೋಡೋಣ. ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಕಾನ್ಸನೆಂಟ್, ಕಾನ್ಸನೆಂಟ್ಗಿಂತ ಮುಂಚೆ. ಓಕೆ, ಆಟ್ ದ ಎಂಡ್ ಆಫ್ ಎನಿ ವರ್ಡ್, ಯಾವುದೇ ಪದದ ಕೊನೆಯಲ್ಲಿ TH ಬಂದರೆ ಅದನ್ನು ನಾವು ಥ ಅಂತಲೇ ಹೇಳಬೇಕು, ಅಥವಾ ಥ. ಓಕೆ, ಗೊತ್ತಾಯ್ತಲ್ಲ ಇದು. ಸೊ ಇದು 3 ರೂಲ್ಸ್ ಫಾರ್ ವಾಯ್ಸ್ಲೆಸ್ TH. ಇನ್ನು ವಾಯ್ಸ್ಡ್ TH ಬಂದಾಗ ನಾವು ದ ಅಂತ ಎಲ್ಲಿ ಹೇಳಬೇಕು, TH ಬಂದಾಗ ದ ಅಂತ ಎಲ್ಲಿ ಹೇಳಬೇಕು, ಎಲ್ಲಿ ಹೇಳ್ತಿಬೇಕು ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ನೋಡೋಣ. ಅಟ್ ದ ಬಿಗಿನಿಂಗ್ ಆಫ್ ಫಂಕ್ಷನ್ ವರ್ಡ್ಸ್. ಅಂದರೆ ಫಂಕ್ಷನ್ ವರ್ಡ್ಸ್ ಸ್ಟಾರ್ಟ್ ಆದಾಗ ಆರಂಭದಲ್ಲಿ ಫಂಕ್ಷನ್ ವರ್ಡ್ಸ್, ಕಾಂಟೆಂಟ್ ವರ್ಡ್ಸ್ ಅಂದ್ರೇನು, ಫಂಕ್ಷನ್ ವರ್ಡ್ಸ್ ಅಂದ್ರೇನು ಅದು ನಿಮಗೇನು ಗೊತ್ತಿಲ್ಲ. ಬಟ್ ರೂಲ್ ಇರೋದು ಹೀಗೆ, ಅಟ್ ದ ಬಿಗಿನಿಂಗ್ ಆಫ್ ಫಂಕ್ಷನ್ ವರ್ಡ್ಸ್ ಬಂದಾಗ ಅಲ್ಲಿ ನಾವು ಫಸ್ಟಿಗೆ ದ ಅಂತ ಯೂಸ್ ಮಾಡ್ತೀವಿ. TH ಬಂದರೆ ದ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಜಸ್ಟ್ ನೆನ್ಪಿಟ್ಕೊಳ್ಳಿ ಪಾಯಿಂಟ್ ಅಷ್ಟೇ. ಫಂಕ್ಷನ್ ವರ್ಡ್ಸ್ ಅಂದರೆ ಏನು ಅಂತ ಆಮೇಲೆ ನೋಡೋಣ. ಕಾಂಟೆಂಟ್ ವರ್ಡ್ಸ್, ಫಂಕ್ಷನ್ ವರ್ಡ್ಸ್. ಓಕೆ, ಸೊ ವ್ಯತ್ಯಾಸ ಇಷ್ಟೇ. THನ ನಾವು ಥ ಅಂತ ಎಲ್ಲಿ ಬಳಸ್ತೀವಿ, ಕಾಂಟೆಂಟ್ ವರ್ಡ್ಸಲ್ಲಿ. ದ ಅಂತ ಎಲ್ಲಿ ಬಳಸ್ತೀವಿ, ಫಂಕ್ಷನ್ ವರ್ಡ್ಸಲ್ಲಿ. ಸ್ಟಾರ್ಟಿಂಗಲ್ಲಿ, ಬಿಗಿನಿಂಗಲ್ಲಿ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ನೋಡಿ, ಬಿಟ್ವೀನ್ ಟೂ ವಾವಲ್ಸ್ ಅಂದರೆ 2 ವಾವೆಲ್ಗಳ ನಡುವೆ. ಇದಕ್ಕೆಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಆಮೇಲೆ ತೋರಿಸ್ತೀನಿ. ಬಿಟ್ವೀನ್ 2 ವಾವೆಲ್ಸ್, 2 ವಾವೆಲ್ಗಳ ನಡುವೆ TH ಬಂತು ಅಂತ ಹೇಳಿದ್ರೆ ಅದನ್ನು ನಾವು ದ ಅಂತಲೇ ಹೇಳಬೇಕು. ಎಕ್ಸೆಪ್ಷನ್ಸ್ ಇದೆ, ಕೆಲವು ಪದಗಳು ಬರೋದಿಲ್ಲ ಆ ಥರ. ಬಟ್ ಮೋಸ್ಟ್ ಆಫ್ ಒಂದು 95-97% ನಿಮಗೆ ದ ಅಂತಲೇ ಬರುತ್ತೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಬಂದು ಬಿಟ್ವೀನ್ 2 ವಾವೆಲ್ಸ್. ಇನ್ನು ಮೂರನೇದು ನೋಡೋಣ. ಮೂರನೇದು, ಆಟ್ ದ ಎಂಡ್ ಆಫ್ ಅ ವರ್ಡ್ ವಿತ್ ಅ ಸೈಲೆಂಟ್ ಇ. at the end of word with a silent e. ಅಂದರೆ ಸೈಲೆಂಟ್ ಇ ಬಂದರೆ, ಸೈಲೆಂಟ್ ಇಗಿಂತ ಮುಂಚೆ ಇಲ್ಲಿ ಸೈಲೆಂಟ್ ಇ ಅಂತ ಇಟ್ಕೊಳ್ಳಿ, ಪದ ಎಂಡ್ ಆಗಿದೆ, ಈ ಪದದಲ್ಲಿ ಎಂಡ್ ಆಗಿದೆ, ಐ ಮೀನ್ ಈ ಕಾಂಬಿನೇಷನಲ್ಲಿ ಎಂಡ್ ಆಗಿದೆ. ಈ ಕಾಂಬಿನೇಷನಲ್ಲಿ ಎಂಡ್ ಆದರೆ, ಒಂದು ಪದ ಈ ಕಾಂಬಿನೇಷನ್ TH ಈ ಕಾಂಬಿನೇಷನಲ್ಲಿ ಎಂಡ್ ಆದರೆ ಅಲ್ಲಿ ನಾವು ದ ಅಂತಲೇ ಬಳಸಬೇಕು. ದ ಉದಾಹರಣೆಗೆ THE ದ ಅಂತ ಹೇಳ್ತೀವಿ, THE ದ ಅಂತ ಹೇಳ್ತೀವಿ ಹೊರತು THನ ನಾವು ಥ ಅಂತ ಹೇಳಲ್ಲ. ಇದು ದ ಆಗುತ್ತೆ, ಥ ಅಂತ ಹೇಳಲ್ಲ. ಯಾಕೆಂದರೆ ಈ ರೂಲ್ ಹೇಳುತ್ತೆ, ಆಟ್ ದ ಎಂಡ್ ಆಫ್ ಅ ವರ್ಡ್ ವಿತ್ ಅ ಸೈಲೆಂಟ್ ಇ. ಇದರಲ್ಲಿ ಜಾಸ್ತಿ ಪದಗಳಿಲ್ಲ, ಆದರೂ ಇದು ರೂಲ್ ಇಸ್ ಅ ರೂಲ್. ಓಕೆ, ಸೊ ನಿಮಗೆ ಒಂದು ಐಡಿಯಾ ಸಿಗ್ತಾ ಇದೆ. ಹೌದು, ಈ ಜಾಗದಲ್ಲಿ ನಮಗೆ ಇದನ್ನು THನ ಥ ಅಂತ ಹೇಳಬೇಕು, THನ ದ ಅಂತ ಹೇಳಬೇಕು ಅಂತ. ಈಗ ನಾವು ದ ಪಾಯಿಂಟ್ ಈಸ್, ಇಲ್ಲಿ ನಿಮಗೆ ಡೌಟ್ ಇರೋದು ಕಾಂಟೆಂಟ್ ವರ್ಡ್ಸ್ ಏನು, ಫಂಕ್ಷನ್ ವರ್ಡ್ಸ್ ಏನು. ಉಳಿದಿರೋದೆಲ್ಲ ಒಂದು ಐಡಿಯಾ ನಿಮಗೆ ಗೊತ್ತು, ಯಾಕೆಂದರೆ ವಾವೆಲ್ಸ್ ಗೊತ್ತು, ಕಾನ್ಸನೆಂಟ್ಸ್ ಗೊತ್ತು, ಅದರ ಮಧ್ಯದಲ್ಲಿ, ಅದರ ಕೊನೆಯಲ್ಲಿ. ಓಕೆ, ಬೇಸಿಕಲಿ ನಿಮಗೆ ಪ್ರಾಬ್ಲಮ್ ಇರೋದೀಗ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು, ಫಂಕ್ಷನ್ ವರ್ಡ್ಸ್ ಅಂದ್ರೇನು ಅಂತ. ರೈಟ್, ಲೆಟ್ಸ್ ಸಿ ದ್ಯಾಟ್. ಯಾರದು ಮೈಕ್ ಆಫ್ ಮಾಡ್ಕೊಳ್ಳಿ, ಮೈಕ್ ಆಫ್ ಮಾಡ್ಕೊಳ್ಳಿ. ಪ್ರತಿ ಕ್ಲಾಸಲ್ಲಿ ಇದನ್ನೊಂದು ಹೇಳಲೇಬೇಕು ನಾನು, ಮೈಕ್ ಆಫ್ ಮಾಡ್ಕೊಳ್ಳಿ, ಮೈಕ್ ಆಫ್ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಈಗ ಒಂದೊಂದೇ ಪಾಯಿಂಟ್ ತಗೊಳ್ಳೋಣ. ಅಂದರೆ ಈ ಒಂದು ಪಾಯಿಂಟು ಫಸ್ಟು ವಾಯ್ಸ್ಲೆಸ್ TH, ಫಸ್ಟ್ ಒನ್ ಆಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್. ಇದು ಒಂದೊಂದೇ ನಾನು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ. ಸೊ ವಾಯ್ಸ್ಲೆಸ್ TH, ಫಸ್ಟ್ ಒನ್ ಯಾವುದು, ಆಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್. ಆಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್. ಸೊ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು, ಕಾಂಟೆಂಟ್ ವರ್ಡ್ಸ್ ಅಂದರೆ ನೌನ್ಸ್, ವರ್ಬ್ಸ್, ಆಡ್ಜೆಕ್ಟಿವ್ಸ್, ಆಡ್ವರ್ಬ್ಸ್. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾಮಪದ, ಕಾಂಟೆಂಟ್ ವರ್ಡ್ಸ್ ನಾಮಪದ, ವರ್ಬ್ಸ್ ಕ್ರಿಯಾಪದ, ಆಡ್ಜೆಕ್ಟಿವ್ಸ್ ವಿಶೇಷಣ, ಮತ್ತು ಆಡ್ವರ್ಬ್ಸ್ ಅಂದರೆ ಕ್ರಿಯಾ ವಿಶೇಷಣ. ಓಕೆ, ಸೊ ನಾಮಪದ, ಕ್ರಿಯಾಪದ, ವಿಶೇಷಣ, ಕ್ರಿಯಾ ವಿಶೇಷಣ, ಇದಕ್ಕೆ ಕಾಂಟೆಂಟ್ ವರ್ಡ್ಸ್ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ಆ್ಯಕ್ಚುಲಿ ಮೀನಿಂಗ್ ಇರುತ್ತೆ, ಅಂದರೆ ಬೇರೆ ಫಂಕ್ಷನ್ ವರ್ಡ್ಸಿಗೆ ಮೀನಿಂಗ್ ಇಲ್ಲ ಅಂತಲ್ಲ. ಇದು ಒಂದು ಸೆಂಟೆನ್ಸಲ್ಲಿ ಈ ಪದಗಳಿಲ್ಲ ಅಂದರೆ ಸೆಂಟೆನ್ಸು ಮೀನಿಂಗ್ಫುಲ್ ಆಗಿರೋದಿಲ್ಲ. ಸೊ ಹಾಗಾಗಿ ಮೇಯ್ನ್ ಕಾಂಟೆಂಟು ಈ ವರ್ಡ್ಸ್ದೇ ಆಗಿರುತ್ತೆ ಒಂದು ಸೆಂಟೆನ್ಸಲ್ಲಿ, ಅದಕ್ಕೆ ಕಾಂಟೆಂಟ್ ವರ್ಡ್ಸ್ ಅಂತ ಹೇಳೋದು. ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿ ನೋಡಿ ಇದಕ್ಕೆ ನಾಮಪದಗಳು,
ಪದಗಳು ಐ ಮೀನ್ ಕ್ರಿಯಾಪದಗಳು ಇವೆಲ್ಲ ಇದಕ್ಕೆಲ್ಲ ಕಾಂಟೆಂಟ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಉದಾಹರಣೆಗೆ ಎಕ್ಸಾಂಪಲ್ ನೋಡಿ, ಥಾಟ್, ಥಿಂಗ್, ಥಿಂಕ್, ಥೀಫ್, ಥೈ, ಥಿನ್, ಥರ್ಸ್ಟಿ, ಥ್ರೆಡ್, ಥ್ರೆಟ್, ಥ್ರೀ, ಥ್ರೋಟ್, ಥ್ರೋನ್, ಥಂಬ್, ಥಂಡರ್. ಓಕೆ, ಸೊ ಇಲ್ಲಿ ಎಲ್ಲ ನಾವು ಥ ಥ ಥ ಅಂತ ಬಳಸ್ತೀವಿ. ಯಾವುದು? ವಾಯ್ಸ್ಲೆಸ್ TH ಅಂದರೆ ಥ, ರಥದ ಥ. ಅಥವಾ ನೀವು ಬರೀ ತಾನೇ ಅಲ್ಪಪ್ರಾಣ ಹತ್ರ ಹೇಳ್ಬೋದು, ನೋ ಪ್ರಾಬ್ಲಮ್. ಬಟ್ ಹೇಳಬೇಕಾದ್ರೆ ಅದು ಥಾಟ್, ಮಹಾಪ್ರಾಣನೇ ಬಂದ್ಬಿಡುತ್ತೆ ಆಟೋಮೆಟಿಕ್. ಥಾಟ್ ಅಂತಲೂ ಹೇಳ್ಬೋದು, ಥಾಟ್, ಥಿಂಕ್ ಅಂತಲೂ ಹೇಳ್ಬೋದು. ಬಟ್ ಸಾಮಾನ್ಯವಾಗಿ TH ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ನೀವು ಅದನ್ನು ಥ ಅಂತ ಹೇಳೋದಾದರೆ ಮಹಾಪ್ರಾಣ ಥನೇ ಹೇಳ್ತಾರೆ ಕಾಮನ್ ಆಗಿ. ಓಕೆ, ಸೊ ಥಾಟ್, ಥಿಂಕ್, ಸೊ ಇಲ್ಲೆಲ್ಲ ಥ ಬರುತ್ತೆ. ಓಕೆ, ಸೊ ಅಂದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆಂದರೆ ನಮಗೆ ವಾಯ್ಸ್ಲೆಸ್ ಇದೆಯಲ್ವಾ, ವಾಯ್ಸ್ಡ್ ಕಾನ್ಸನೆಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಒಂದಷ್ಟು 10 ಜಾಗದಲ್ಲಿ ಮಾತ್ರ ನಮಗೆ ಸ್ಟಾರ್ಟಿಂಗಲ್ಲಿ ಬರುತ್ತೆ. ದಿಸ್, ದ್ಯಾಟ್, ದಿಸ್, ದೋಸ್, ದೆನ್, ದೋ ಇವೆಲ್ಲ ಬರುತ್ತಲ್ವಾ. ಅದೊಂದು 10 ಪದಗಳು ಗೊತ್ತಾಗ್ಬಿಟ್ರೆ ಮತ್ತು ಇನ್ನು ಉಳಿದವೆಲ್ಲವೂ ನಿಮಗೆ ಕಾಂಟೆಂಟ್ ವರ್ಡ್ಸೇ ಇರುತ್ತೆ. ಅದೇ ಆಮೇಲೆ ನೋಡೋಣ. ಓಕೆ, ಸೊ ಇವಾಗ ಕಾಂಟೆಂಟ್ ವರ್ಡ್ಸ್ ಅಂದ್ರೇನು? ಕ್ರಿಯಾಪದಗಳು, ನಾಮಪದ, ಕ್ರಿಯಾವಿಶೇಷಣ, ವಿಶೇಷಣ ಅಂತ ನಾವು ಸೆಂಟೆನ್ಸಲ್ಲಿ ಏನು ಬರುತ್ತೆ ಪದಗಳು, ಅದು ಮುಂದೆ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ. ಇವೆಲ್ಲ ಏನು ಅಂತ ಸ್ಪೋಕನ್ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಅಂದರೆ ಸೆಂಟೆನ್ಸಲ್ಲಿ ಪದಗಳು ಮುಖ್ಯವಾಗಿ ಬೇಕಾಗಿರುವಂತಹ ಪದಗಳು. ಓಕೆ, ಸೊ ನಾಮಪದ ಇಲ್ಲ ಅಂದರೆ ಸೆಂಟೆನ್ಸ್ ಇರೋದಿಲ್ಲ, ರೈಟ್? ವರ್ಬ್ ಇಲ್ಲ ಅಂದರೆ ಸೆಂಟೆನ್ಸ್ ಆಗಲ್ಲ ಕನ್ನಡದಲ್ಲಿ. ಅಂದರೆ ವರ್ಬ್, ಕ್ರಿಯಾಪದ ಇಲ್ಲದೇ ಒಂದು ವಾಕ್ಯ ಆಗಲ್ಲ. ಸೊ ಅದರಲ್ಲಿ ಬರುವಂಥದ್ದು ಯಾವುದಾದ್ರೂ ಇದ್ದರೆ ಅದು ನಿಮಗೆ TH ಪ್ರೊನೌನ್ಸಿಯೇಷನ್ ಬಂದು ಥ ಅಂತಲೇ ಹೇಳಬೇಕು. ಥಿಂಕ್ ಅಂದರೆ ಏನು? ಅದು ಕ್ರಿಯಾಪದ. ಥಿಂಕ್, ಯೋಚನೆ ಮಾಡು ಅನ್ನೋದು ಕ್ರಿಯಾಪದ. ಓಕೆ, ಸೊ ಹಾಗಾಗಿ ಥ್ರೆಟ್ ಅಂದರೆ ಹೆದರಿಸು, ಥ್ರೆಟನ್. ಥ್ರೆಟ್ ಅಂದರೆ ಹೆದರಿಸುವಲ್ಲ, ಥ್ರೆಟನ್ ಅಂದರೆ ಹೆದರಿಸು. ಥ್ರೆಟ್ ಅಂದರೆ ಭಯ, ಭೀತಿ. ಸೊ ಈಗ ಥ್ರೆಟ್ ಅಂದರೆ ಏನದು? ನಾಮಪದ. ಥ್ರೆಟ್ ಅಂದರೆ ನಾಮಪದ, ಭೀತಿ ಅಂದರೆ ನಾಮಪದ, ಥ್ರೆಟನ್ ಅಂದರೆ ಹೆದರಿಸು ಅದು ಕ್ರಿಯಾಪದ. ಸೊ ಅವೆರಡು, ನಾಮಪದಕ್ಕೆ ಥ್ರೆಟ್ ಅಂತ ಹೇಳ್ತೀವಿ, ಕ್ರಿಯಾಪದಕ್ಕೂ ಥ್ರೆಟ್ ಅಂತ ಹೇಳ್ತೀವಿ. ಇಲ್ಲಿ ದ ಯೂಸ್ ಮಾಡಲ್ಲ, ಬಿಕಾಸ್ ಇವು ಕಾಂಟೆಂಟ್ ವರ್ಡ್ಸ್. ದೀಸ್ ಆರ್ ಕಾಂಟೆಂಟ್ ವರ್ಡ್ಸ್. ಓಕೆ, ಸೊ ಕಾರಣ ಇಷ್ಟೇ. ನಾವು ಇದಕ್ಕೆ ಬಳಸ್ತೀವಿ, ಕಾಂಟೆಂಟ್ ವರ್ಡ್ಸಿಗೆ ಬಳಸ್ತೀವಿ. TH ಥನ ನಾವು ಕಾಂಟೆಂಟ್ ವರ್ಡ್ಸಿಗೆ ಬಳಸ್ತೀವಿ. ಫಂಕ್ಷನ್ ವರ್ಡ್ಸಿಗೆ ನಾವು ದನ ಬಳಸ್ತೀವಿ. ಡಿಫರೆನ್ಸ್ ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ಡೀಪಾಗಿ ನಾವು ಕಾಂಟೆಂಟ್ ವರ್ಡ್ಸ್ ಅಂದ್ರೆ ಏನು, ಫಂಕ್ಷನ್ ವರ್ಡ್ಸ್ ಅಂದ್ರೆ ಏನು ಅಂತ ನಮಗೆ ಡೀಪಾಗಿ ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಪ್ರಾಕ್ಟೀಸೇ ಮಾಡಬೇಕು. ಲೈಕ್ ಅದನ್ನು ತಿಳ್ಕೊಂಡು ಆಮೇಲೆ ಅದು ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ರೈಟ್. ಸೊ ಕಾಂಟೆಂಟ್ ವರ್ಡ್ಸ್ ಆರಂಭದಲ್ಲಿ TH ಥ ಆಗುವುದು. ಭಾಳಷ್ಟಿದ್ದಾವೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಥಾಟ್, ಥಿಂಗ್, ಥೀಫ್, ಥೈ, ಥಿನ್, ಥರ್ಸ್ಟಿ, ಥ್ರೆಡ್, ಥ್ರೆಟ್, ಥ್ರೀ, ಥ್ರೋಟ್, ಥ್ರೋನ್, ಥಂಬ್, ಥಂಡರ್. ಇಲ್ಲೆಲ್ಲ ನೋಡಿ, ಇದನ್ನು ಸ್ವಲ್ಪ ನಾವು ಹೇಳೋಕ್ಕೂ ಕಷ್ಟ ಆಗುತ್ತೆ. ಇಲ್ಲಿ ಥ್ರೆಡ್ ಅನ್ನೋದನ್ನು ಥ್ರೆಡ್ ಅಂತ ಹೇಳೋಕ್ಕಾಗಲ್ಲ, ಥ್ರೆಟ್ ಅನ್ನೋದನ್ನು ಥ್ರೆಟ್ ಅಂತ ಹೇಳೋಕ್ಕಾಗಲ್ಲ, ಥ್ರೀ ಅನ್ನೋದನ್ನು ಧ್ರೀ. ಸೊ ಇವೆಲ್ಲ ಸ್ವಲ್ಪ ಪ್ರೊನೌನ್ಸಿಯೇಷನಲ್ಲೂ ಕಷ್ಟ ಆಗುತ್ತೆ. ಇದು ನಾವು ಹಾಕಿ ಹೇಳೋಕ್ಕೆ ಹೋದರೆ ಕಷ್ಟ ಆಗುತ್ತೆ ಇಲ್ಲಿ. ಓಕೆ, ಹಾಗಾಗಿ ಅದು ಸ್ವಲ್ಪ ನಮಗೆ ಅದು ಇದನ್ಸುತ್ತೆ, ಏನು ಕಷ್ಟ ಅಂತ ಅನಿಸುತ್ತೆ ಹಾಕಿ ಹೇಳೋದು. ಅರ್ಥ ಆಗ್ತಿದೆಯಲ್ಲ? ನಾವು ಈಗ ಫಸ್ಟ್ ರೂಲ್ ಏನು ಹೇಳುತ್ತೆ? ಆಟ್ ದ ಬಿಗಿನಿಂಗ್ ಆಫ್ ಕಾಂಟೆಂಟ್ ವರ್ಡ್ಸ್ ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲೆಲ್ಲ ಸ್ಟಾರ್ಟಿಂಗಲ್ಲಿ TH ಏನಿದೆ ನಾವು ಅದನ್ನು ಥ ಅಂತಲೇ ಹೇಳಬೇಕು. ಸೊ ಕಾಂಟೆಂಟ್ ವರ್ಡ್ಸ್ ಅಂದರೆ ಏನು? ನಾಮಪದಗಳು, ಕ್ರಿಯಾಪದಗಳು, ಕ್ರಿಯಾವಿಶೇಷಣ ಮತ್ತು ವಿಶೇಷಣ ಸೆಂಟೆನ್ಸಲ್ಲಿ. ಅದು ನಿಮಗೆ ಕನ್ನಡದಲ್ಲಿ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ಸ್ಪೋಕನ್ ಇಂಗ್ಲೀಷ್ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೆಂಟೆನ್ಸಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಪದಗಳು ಅದರಲ್ಲಿ ಇವೆಲ್ಲ ಇರುತ್ತೆ. ಓಕೆ, ಸೊ ಇನ್ನು ಮುಖ್ಯವಲ್ಲದೇ ಇರುವಂಥದ್ದು ಯಾವುದು ಅನ್ನೋದನ್ನ ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಅದು ಆಮೇಲೆ ನೋಡೋಣ. ಓಕೆ, ಸೊ ಅರ್ಥ ಆಯ್ತಲ್ಲ? ಫಸ್ಟ್ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಕಾಂಟೆಂಟ್ ವರ್ಡ್ಸ್ ಸ್ಟಾರ್ಟಿಂಗಲ್ಲಿ ನಾವು THನ ಥ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಎರಡನೇದು, ಸೆಕೆಂಡ್ ಒನ್, ವಾಯ್ಸ್ಲೆಸ್ TH ಥ. ಎರಡನೇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್. ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್ಸ್. ಸೊ ಇಲ್ಲಿ ಫಸ್ಟಿಗೆ ಬಂದಿರೋದು TH ಎಲ್ಲ ಫಸ್ಟಿಗೆ ಬಂದಿದೆ, ಬಿಕಾಸ್ ದೀಸ್ ಆರ್ ಕಾಂಟೆಂಟ್ ವರ್ಡ್ಸ್. ಸೊ ಫಸ್ಟಿಗೆ ನಾವು ಅದನ್ನು TH ಅಂತಲೇ ಹೇಳಬೇಕು, ಹೇಳೋ ಹಾಗೆ ಇಲ್ಲ. ವೆರಾಸ್ ಇಲ್ಲಿ ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್ಸ್ ಅಂದ್ರೇನು? ಪದಗಳಲ್ಲಿ TH ನಡುವೆ ಬರುವುದಾದರೆ ಕಾನ್ಸನೆಂಟ್ಗಿಂತ ಮುಂಚೆ TH ಥ ಆಗುವುದು. ಓಕೆ, ಸೊ ಇದನ್ನು ನಿಮಗೆ ಬಿಟ್ಬಿಡ್ತೀನಿ, ಯಾರು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡೋಣ. ಕನ್ನಡದಲ್ಲಿ ನಾನು ಇದನ್ನು ಕೊಟ್ಟಿದ್ದೀನಲ್ವಾ? ಪದಗಳಲ್ಲಿ TH ನಡುವೆ ಬರುವುದಾದರೆ ಕಾನ್ಸನೆಂಟ್ಗಿಂತ ಮುಂಚೆ TH ಥ ಆಗುವುದು. ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ ನನಗೆ.
ಹಾಂ 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 ಹ್ಞೂ ಹ್ಞೂ ಎಸ್ ಅಷ್ಟೇ ಎಸ್ ಅಷ್ಟೇ ಇರೋದು. ಸಿಂಪಲ್, ವೆರಿ ಸಿಂಪಲ್, ವೆರಿ ಗುಡ್. ಯಾರು ರಾಜೇಂದ್ರನಾ? ರಾಜೇಂದ್ರ ಹೇಳಿದ್ದ? ಕಿರಣ್? ಓಕೆ, ಎಸ್ ಕಿರಣ್, ವೆರಿ ಗುಡ್. ಅಷ್ಟೇ, ವೆರಿ ಸಿಂಪಲ್. ನಾನು ಅದಕ್ಕೆ ನೋಡಿ ಅದನ್ನು ಕಲರ್ ಚೇಂಜ್ ಮಾಡಿದ್ದೀನಿ. ಕಲರ್ ಚೇಂಜ್ ಮಾಡಿರೋದು ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆಯಾ ಅಥವಾ ಎಲ್ಲ ಒಂದೇ ಥರ ಕಾಣ್ತಾ ಇದೆಯಾ? ಹೌದು, ಅದು ಸ್ವಲ್ಪ ಆನ್ಲೈನಲ್ಲಿ ಹಂಗೆ ಕಾಣುತ್ತೆ ಸ್ಕ್ರೀನ್. ಓಕೆ, ಇಲ್ಲಿ ನೋಡಿ, ಬರ್ತ್ ಡೇ, ಅರ್ತ್ ವರ್ಮ್, ಟೂತ್ ಪಿಕ್ಸ್, ಟೂತ್ ಬ್ರಷಸ್, ಬಾತ್ರೂಮ್, ಟೂತ್ ಪೇಸ್ಟ್, ಹೆಲ್ತಿ. ಓಕೆ, ಆಮೇಲೆ ಬಾತ್ ರೋಬ್, ಪಾತ್ ವೇ, ಟ್ರೂತ್ಫುಲ್, ಮೌತ್ಫುಲ್, ಅರ್ತ್ ಕ್ವೇಕ್. ಸೊ ಇಲ್ಲೆಲ್ಲ ನಿಮಗೆ ಟಿ ಎಚ್ ಆದಮೇಲೆ ಒಂದು ಕಾನ್ಸನೆಂಟ್ ಬಂದಿದೆ. ಡಿ, ಡಬ್ಲ್ಯೂ, ಪಿ, ಬಿ, ಆರ್, ಪಿ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಇದು ವೈನು ಕಾನ್ಸನೆಂಟೇ, ಬಟ್ ಅದು ವವೆಲ್ ಸೌಂಡ್ ಮಾಡುತ್ತೆ. ನಾವು ಇದನ್ನು ಹೆಲ್ತಿ ಇದನ್ನು ಬಿಟ್ಬಿಡೋಣ, ಇದೊಂದು ಪದ ಬಿಟ್ಬಿಡಿ. ಆಮೇಲೆ ಪಾತ್ ವೇ, ಮೌತ್ ಫುಲ್, ಟಿ ಎಚ್ ಆದಮೇಲೆ ಎಫ್ ಬಂದಿದೆ, ಟಿ ಎಚ್ ಆದಮೇಲೆ ಕ್ಯೂ ಬಂದಿದೆ. ಓಕೆ, ಸೊ ಇದು ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ದ ಹಾಕಿದ ಮೇಲೆ ಒಂದು ವೇಳೆ ನೀವು ದ ಹೇಳಿದ್ರೆ ಇಲ್ಲಿ ಆಮೇಲೆ ಮುಂದಿನ ಕಾನ್ಸನೆಂಟ್ನ ಪ್ರೊನೌನ್ಸ್ ಮಾಡೋದು ಕಷ್ಟ ಆಗುತ್ತೆ ನಮಗೆ. ಬಾತ್ ನೋಡಿ, ಬಾತ್ ರೂಮ್ ಅಂತಿದೆಯಾ? ಬಾತ್ರೂಮ್ ಈಸಿ ಆಗುತ್ತಾ? ಬಾತ್ರೂಮ್ ಈಸಿ ಆಗುತ್ತಾ? ಸೊ ದಾಗೆ ರಾವತ್ತು ಕನ್ನಡದಲ್ಲಿದೆ, ಬಟ್ ಬಹಳ ಇಲ್ಲ. ಹೌದು, ಹೋದರು ಬಂದರು ಅದೆಲ್ಲ ದ್ರಾ ಇದೆ, ದಾಗೆ ರಾವತ್ತಿದೆ. ಬಟ್ ಇಂಗ್ಲೀಷಲ್ಲಿ ದಾಗೆ ರಾವತ್ತು ಇಲ್ಲ. ಅದಕ್ಕೆ ಥ ನೋಡಿ, ಟೂತ್ ಪಿಕ್ ಅಂತ ಹೇಳೋಕೆ ಕಷ್ಟ ಆಗುತ್ತೆ. ಅದು ಟೂತ್ ಬ್ರಷ್. ಸೊ ಟೂತ್ ಬ್ರಷ್ ಒಂದೇ ವರ್ಡ್, ಅದು ಟೂತ್ ಬೇರೆ ಬ್ರಷ್ ಬೇರೆ ಇಲ್ಲ. ಟೂತ್ ಬ್ರಷ್, ಟೂತ್ ಪಿಕ್ ಒಂದೇ ವರ್ಡ್ ಅದು. ಬಾತ್ ಸಪ್ರೇಟು, ರೂಮ್ ಸಪ್ರೇಟ್ ಅಲ್ಲ. ಅಂದರೆ ಬಾತ್ ಅನ್ನೋದು ಸಪ್ರೇಟ್ ಪದ, ರೂಮ್ ಅನ್ನೋದು ಸಪ್ರೇಟ್ ಪದ, ಅವೆರಡೂ ಸೇರಿಸಿ ಒಂದು ಪದ ಆಗಿದೆ. ಈಗ ಅಡಿಗೆ ಅನ್ನುವುದು ಒಂದು ಪದ, ಮನೆ ಅನ್ನುವುದು ಒಂದು ಪದ, ಅವೆರಡೂ ಸೇರಿಸಿ ಅಡಿಗೆ ಕೋಣೆ, ಅಡಿಗೆ ಮನೆ ಅಂತ ಹೇಳ್ತೀವಲ್ಲ, ಹಾಗೇನೆ. ಸೊ ಅರ್ಥ ಆಯ್ತಲ್ಲ? ಟಿ ಎಚ್ ಇಲ್ಲಿ ನಾವು ಯಾಕೆ ಕಾನ್ಸನೆಂಟ್ ಈ ಬಿಫೋರ್ ಅಂದರೆ ಕಾನ್ಸನೆಂಟ್ಗಿಂತ ಮುಂಚೆ. ಸೊ ಇದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂದಿದೆ, ಹಾಗಾಗಿ ನಾವು ಟಿ ಎಚ್ನ ವಾಯ್ಸ್ಲೆಸ್ ಮಾಡ್ತೀವಿ. ವಾಯ್ಸ್ಲೆಸ್ ಅಂದ್ರೆ ಏನು? ಟಿ ಎಚ್ ಬಂದು ಥ ಅಂತ ಆಗುತ್ತೆ ಹೊರತು ನಿಮಗೆ ಟಿ ಎಚ್ನ ದ ಅಂತ ಹೇಳಿ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಬೇಕಾದ್ರೆ ಬರ್ತ್ ಡೇ, ಅರ್ಧ ವರ್ಮ್ ಅದೆಲ್ಲ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಓಕೆ, ಸೊ ಆ ಕಾರಣಕ್ಕೆ ಹೌದು, ಒಂದು ಮುಂಚೆಂದನೂ ಅದು ಭಾಷೆ ಅನ್ನೋದು ಏನು ಕಾಂಪ್ಲಿಕೇಟೆಡ್ ಇಲ್ಲದೇ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡೇ ಬಂದಿದ್ದಾರೆ ಅಲ್ವಾ. ಹಾಗಾಗಿ ಆ ಉಚ್ಚಾರಣೆ ಎಲ್ಲ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದು ಹಂಗೆ ಬಂದಿರುತ್ತೆ. ಓಕೆ, ಅದೇ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಅಲ್ವಾ. ರೈಟ್, ಇಲ್ಲಿ ನೋಡಿ, ಬಾತ್ ರೋಬ್, ಪಾತ್ ವೇ, ಟ್ರೂತ್ಫುಲ್, ಮೌತ್ಫುಲ್, ಅರ್ತ್ ಕ್ವೇಕ್. ಸೊ ಇವೆಲ್ಲ ಏನು ಎರಡನೇದಲ್ವ ಇದು? ಹಾಂ, ಪಾಯಿಂಟ್. ಟಿ ಎಚ್ ವಾಯ್ಸ್, ಟಿ ಎಚ್ನ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಇನ್ ದ ಮಿಡಲ್ ಆಫ್ ವರ್ಡ್ಸ್, ಮಧ್ಯದಲ್ಲಿ. ಇದಕ್ಕೂ ಮುಂಚೆ ಫಸ್ಟಿಗೆ ಬಂದಿರೋದು ಅದು ಕಾಂಟೆಂಟ್ ವರ್ಡ್ಸ್. ಇದು ಕಾಂಟೆಂಟ್ ವರ್ಡ್ಸ್ ಆಗಿರ್ಬೋದು, ಯಾವ ವರ್ಡ್ಸ್ ಬೇಕಾದರೂ ಆಗಿರ್ಬೋದು. ಅದು ಕಾಂಟೆಂಟ್ ವರ್ಡ್ಸ್ ಇದಕ್ಕೂ ಸಂಬಂಧ ಇಲ್ಲ. ಇದು ನಾವು ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್. ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂದರೆ ಅದನ್ನು ನಾವು ಥ ಅಂತಲೇ ಹೇಳಬೇಕು. ಓಕೆ, ದ ಅಂತ ಉಚ್ಚಾರಣೆ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟಿಕಲ್ ಆಗಿ. ಆಲ್ರೈಟ್, ಅರ್ಥ ಆಯ್ತಲ್ವಾ? ಓಕೆ, ಹಾಂ. ಸೊ ರೂಲ್ಸ್ ಎಲ್ಲ ಹೀಗೇನೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅಂತ ಅನಿಸುತ್ತೆ, ಆಮೇಲೆ ನಾವು ಅದನ್ನು ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬರಿತಾ ಅದು ನಮಗೆ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ರೂಲ್. ಅದರಲ್ಲೇ ಟಿ ಎಚ್ನ ವಾಯ್ಸ್ಲೆಸ್ ಟಿ ಎಚ್ ಬಂದಾಗ ಥ ಅಂತ ನಾವು ಎಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಥರ್ಡ್ ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಟ್ಸ್ ವೆರಿ ಸಿಂಪಲ್. ಅಟ್ ದಿ ಎಂಡ್ ಆಫ್ ಎನಿ ವರ್ಡ್, ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂದರೆ ಅದನ್ನು ಥ ಅಂತಲೇ ಹೇಳಬೇಕೇ ಹೊರತು ದ ಅಂತ ಹೇಳೋ ಹಾಗೆ ಇಲ್ಲ. ಓಕೆ,
ನೆಟ್ವರ್ಕ್ ವಿಡಿಯೋ ಕರೆಕ್ಟ್ ಆಗಿದೆಯಲ್ಲ ನಂದು, ಯಾಕೆಂದರೆ ಇಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ. ನೆಟ್ವರ್ಕ್ ಸರಿ ಇದೆ ತಾನೇ? ತುಂಬ ಮಳೆ ಇದೆ, ಹಾಗಾಗಿ ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ನೆಟ್ವರ್ಕು. ಓಕೆ, ಹಾಂ, ಮೂರನೇದು. ಸೊ ಮೂರನೇದು ನೋಡಿ, ವಾಯ್ಸ್ಲೆಸ್ ಟಿ ಎಚ್ ಥ ಎಲ್ಲಿ ಹೇಳ್ತೀವಿ? ಅಟ್ ದ ಎಂಡ್ ಆಫ್ ಎನಿ ವರ್ಡ್. ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಥ ಆಗುವುದು. ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂತು ಅಂತ ಹೇಳಿದ್ರೆ ಅದನ್ನು ಥ ಅಂತಲೇ ಹೇಳಬೇಕೆ ಹೊರತು ದ ಹೇಳೋ ಹಾಗೆ ಇಲ್ಲ. ಎಕ್ಸೆಪ್ಟ್ ಒಂದು ವರ್ಡ್ ಇದೆ, ವಿತ್. ಈ ವರ್ಡನ್ನ ವಿತ್ ಅಂತಲೂ ಹೇಳ್ತಾರೆ, ವಿದ್, ಎರಡು ಥರನೂ ಹೇಳ್ತಾರೆ. ಓಕೆ, ಬಟ್ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಇದು ಸರಿಯಾಗಿ ವಿತ್ ಅಂತ ಹೇಳ್ತಾರೆ, ಬಟ್ ಅದು ಸ್ಲ್ಯಾಂಗಲ್ಲಿ ಹೇಳ್ತಾರೆ. ಅದರ್ ದ್ಯಾನ್ ದ್ಯಾಟ್ ಬೇರೆ ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಥ ಆಗುವುದು. ಬಾತ್, ಮ್ಯಾಥ್, ಮಂತ್, ಬ್ರಾತ್, ಅರ್ತ್, ಟ್ರೂತ್, ರೆತ್, ಪಾತ್, ಸ್ಟ್ರೆಂಗ್ತ್, ಸೌತ್, ಡೆತ್, ಓತ್, ವರ್ತ್, ಮಾತ್, ಮಿತ್, ಫಿಫ್ತ್, ಸಿಕ್ಸ್ತ್. ಇದು ನೋಡಿ ಸಿಂಪಲ್, ವೆರಿ ಸಿಂಪಲ್. ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10th, 11th, 12th, 13th, 14th, 15th, 16th, 17th, 18th, 19th, 20th ಅಲ್ಲಿವರೆಗೆ ಟಿ ಎಚ್ ಬರುತ್ತೆ. ಆಮೇಲೆ 21st, 22nd, 23rd ಆ ಥರ ಬರುತ್ತೆ. ಓಕೆ, ಸೊ ಟಿ ಎಚ್ ಎಲ್ಲದರಲ್ಲೂ ಕೊನೆಯಲ್ಲಿ ಟಿ ಎಚ್ ಬಂದಿದೆ, ಅದನ್ನ ಥ ಅಂತಲೇ ಹೇಳ್ತೀವಿ. ಅದಲ್ಲದೆ ಇನ್ನೂ ಕೆಲವು ವರ್ಡ್ಸ್ ನೋಡಿ, ಯೂತ್, ವಿತ್, ಟೀತ್, ವಿತ್, ಕ್ಲೋತ್, ಕ್ಲಾತ್, ಇದು ಕ್ಲಾತ್ ಅಲ್ಲ, ಕ್ಲೋತ್ ಅಲ್ಲ, ಕ್ಲಾತ್, ರಾತ್, ಟ್ರೂತ್. ಓಕೆ, ಸೊ ಟಿ ಎಚ್ ಬಂದಾಗ ಯಾವುದೇ ಪದದ ಕೊನೆಯಲ್ಲಿ ಟಿ ಎಚ್ ಬಂತು ಅಂತ ಹೇಳಿದ್ರೆ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯು ಹ್ಯಾವ್ ಟು ಸೇ ದ ಸಾಫ್ಟ್ ಸೌಂಡ್ ಅಂತ ಏನು ಹೇಳ್ತೀವಿ, ಸಾಫ್ಟ್ ಸೌಂಡ್ ಅಂತ ಹೇಳ್ಬೋದು, ಅಥವಾ ವಾಯ್ಸ್ಲೆಸ್ ಟಿ ಎಚ್ ಹೇಳ್ಬೋದು, ಅಥವಾ ಥ ಅಂತ ಹೇಳ್ಬೋದು. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ಯಾವುದೇ ಪದದ ಕೊನೆಯಲ್ಲಿ ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಅರ್ಥ ಆಗ್ತಿದೆಯಲ್ಲ? ಒಂದು ಮಧ್ಯದಲ್ಲಿ ಬಂತು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಒಂದು ಕಾನ್ಸನೆಂಟ್ಗಿಂತ ಮುಂಚೆ ಟಿ ಎಚ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ಥ ಅಂತಲೇ ಹೇಳಬೇಕು, ದ ಅಂತ ಹೇಳಬಾರ್ದು. ಇನ್ನು ಯಾವುದೇ ಪದದ ಕೊನೆಯಲ್ಲಿ ಬಂತು ಅಂತ ಹೇಳಿದ್ರೆ ಅದನ್ನು ಥ ಅಂತ ಹೇಳಬೇಕು. ಇನ್ನು ಕಾಂಟೆಂಟ್ ವರ್ಡ್ಸ್ ಯಾವುದು ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ, ಆವಾಗ ನೀವು ಅದನ್ನು ಅಳವಡಿಸ್ಕೋಬೋದು. ಓಕೆ, ಯಾ, ನೆಕ್ಸ್ಟ್ ನೋಡಿ, ಇನ್ನು ಅದರಲ್ಲೇ ವಾಯ್ಸ್ಡ್ ಟಿ ಎಚ್ ಅಂದರೆ ದ. ಟಿ ಎಚ್ ಬಂದಾಗ ದ ಎಲ್ಲಿ ಹೇಳಬೇಕು ನಾವು? ಟಿ ಎಚ್ ಬಂದಾಗ ದ ಎಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಫಸ್ಟಿಗೆ ಹೇಳಿದೆ ನಿಮಗೆ ಫಂಕ್ಷನ್ ವರ್ಡ್ಸ್. ಸೊ ಕಾಂಟೆಂಟ್ ವರ್ಡ್ಸ್ ಇದೆ, ಫಂಕ್ಷನ್ ವರ್ಡ್ಸ್ ಇದೆ. ಇದು ಫಂಕ್ಷನ್ ವರ್ಡ್ಸ್. ಫಂಕ್ಷನ್ ವರ್ಡ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಸೆಂಟೆನ್ಸಲ್ಲಿ ಇದು ಜಾಸ್ತಿ ಮಹತ್ವ ಇರಲ್ಲ, ಅದಕ್ಕೆ ನಾವು ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಮಹತ್ವ ಇರಲ್ಲ ಅಂತೆಲ್ಲ ಇರುತ್ತೆ, ಕಂಪೇರ್ಡ್ ಟು ನಾಮಪದ, ಕ್ರಿಯಾಪದ, ವಿಶೇಷಣ ಇದಕ್ಕೆ ಹೋಲಿಸ್ಕೊಂಡಾಗ ಇದಕ್ಕೆ ಜಾಸ್ತಿ ಒತ್ತು ಇರಲ್ಲ ಸೆಂಟೆನ್ಸಲ್ಲಿ. ಹಾಗಾಗಿ ಅದಕ್ಕೆ ನಾವು ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಯಾವುದು? ದಿಸ್, ದ್ಯಾಟ್, ದೇರ್, ದೇ, ದೆಮ್, ದೆನ್, ದೀಸ್, ದೋಸ್, ದೇಯರ್, ದ್ಯಾನ್, ದೋ, ಇದಕ್ಕೆಲ್ಲ ಫಂಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಫಂಕ್ಷನ್ ವರ್ಡ್ಸ್ ಇದು ಮಾತ್ರ ಅಲ್ಲ, ಬೇರೆನೂ ಇದೆ, ಆದರೆ ಟಿ ಎಚ್ ಅಲ್ಲಿ ಬರುವಂಥ ಫಂಕ್ಷನ್ ವರ್ಡ್ಸು ಇದು. ಸೊ ಇದನ್ನೆಲ್ಲ ನಾವು ದ ಅಂತಲೇ ಹೇಳಬೇಕು, ದ ಇಂದನೇ ಶುರು ಮಾಡಬೇಕು. ನೀವು ಥ ಹೇಳೋ ಹಾಗಿಲ್ಲ, ಅದೇ ರೂಲ್ ಹೇಳುತ್ತೆ. ದಿಸ್, ದ್ಯಾಟ್, ದೇರ್, ದೇ, ದೆನ್, ದೆಮ್, ದೇಯರ್, ನೋಡಿ, ದೀಸ್, ದೋಸ್, ದೇಯರ್, ದ್ಯಾನ್, ದೋ. ಟಿ ಎಚ್ ಇದೆ. ದಿಸ್, ದ್ಯಾಟ್, ದೇರ್, ತೆ ಅಂತ ಹೇಳಲ್ಲ ನಾವು, ಅದು ಹೇಳಿದ್ರೂ ಸರಿ ಆಗೋದಿಲ್ಲ. ಓಕೆ, ದಿಸ್, ದ್ಯಾಟ್, ದೇರ್, ದೇ, ದೆಮ್, ದೆನ್, ದೀಸ್, ದೋಸ್, ದೇಯರ್, ದ್ಯಾನ್, ದೋ. ಸೊ ಫಂಕ್ಷನ್ ವರ್ಡ್ಸ್ ಅಂದರೆ ಇದು ಮಾತ್ರ ಫಂಕ್ಷನ್ ವರ್ಡ್ಸ್ ಅಲ್ಲ, ಇನ್ನೂ ಫಂಕ್ಷನ್ ವರ್ಡ್ಸ್ ಇದ್ದಾವೆ. ಟಿ ಎಚ್ ಅಲ್ಲಿ ಶುರುವಾಗುವಂಥ ಫಂಕ್ಷನ್ ವರ್ಡ್ಸು ಇವೆಲ್ಲದನ್ನು ನಾವು ದ ಇಂದನೇ ಸ್ಟಾರ್ಟ್ ಮಾಡಬೇಕು, ವಿಚ್ ಈಸ್ ಹಾರ್ಡ್ ಟಿ ಎಚ್. ಓಕೆ, ಅರ್ಥ ಆಯ್ತಲ್ಲ? ಫಂಕ್ಷನ್ ವರ್ಡ್ಸ್ ಬೇರೆನೂ ಇದೆ, ತಲೆ ಕೆಡಿಸ್ಕೋಬೇಡಿ. ಟಿ ಎಚ್ ಅಲ್ಲಿ ಬರೋದು ಇಷ್ಟೇ ಫಂಕ್ಷನ್ ವರ್ಡ್ಸು. ಫಂಕ್ಷನ್ ವರ್ಡ್ಸ್ ಅಂದರೆ ಬೇರೆನೂ ಇದೆ. ಕಾಂಟೆಂಟ್ ವರ್ಡ್ಸ್ ಅಂದರೆ ಬೇರೆ ಕಾಂಟೆಂಟ್ ವರ್ಡ್ಸು ತುಂಬ ಇದೆ. ಟಿ ಎಚ್ ಅಲ್ಲಿ ಬರೋದು ಮಾತ್ರ ಕಾಂಟೆಂಟ್ ವರ್ಡ್ಸ್ ಅಲ್ಲ. ಕಾಂಟೆಂಟ್ ವರ್ಡ್ಸು ಬೇರೆ ಪದಗಳಲ್ಲೂ ಬರುತ್ತೆ, ಬೇರೆ ವರ್ಡ್ಸಲ್ಲೂ ಬರುತ್ತೆ. ಟಿ ಎಚ್ ಬಿಟ್ಟು ಬೇರೆನೂ ಇದ್ದಾವೆ.
ಈಗ ನಿಮಗೆ ಕಾಂಟೆಂಟ್ ಮತ್ತು ಫಂಕ್ಷನ್ ವರ್ಡ್ಸ್ದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಬಟ್ ಇನ್ನೊಂದು ಫಂಕ್ಷನ್ ವರ್ಡ್ಸು ಇಷ್ಟಿದಾವಲ್ವಾ, ಫಂಕ್ಷನ್ ವರ್ಡ್ಸು ಇಷ್ಟಿದ್ದಾವೆ. ಈ ಪದಗಳನ್ನು ಬಿಟ್ಟು ನೀವು ಬೇರೆ ಯಾವುದೇ ಪದ TH ಇಂದ ಶುರುವಾಗಲಿ ಅದನ್ನು ನೀವು ಥ ಇಂದ ಹೇಳಬೇಕು. ಈ 10 ಪದ ನೆನ್ಪಿಟ್ಕೋಬೋದಲ್ವಾ ಎಲ್ರಿಗೂ. ಸೊ ಈ 10 ಪದ ನೆನ್ಪಿಟ್ಕೊಳ್ಳಿ. ಇದು ಬಂದಾಗ ಮಾತ್ರ ನೀವು ದ ಹೇಳಬೇಕು. ಇದು ಬಿಟ್ಟು ಬೇರೆ ಪದ ಬಂತಾ, ಕಾಂಟೆಂಟ್ ವರ್ಡ್ಸ್ ಇರಲಿ ಯಾವುದೇ ಪದ ಬರಲಿ, THL ಬಂತು ಅಂತ ಹೇಳಿದ್ರೆ ನೀವು ಅದನ್ನು ಥ ಅಂತ ಹೇಳಿದ್ರೆ ಸಾಕು. ಓಕೆ. ಸೊ ಈಗ ಕಾಂಟೆಂಟ್ ವರ್ಡ್ಸ್ ಎಲ್ಲದನ್ನೂ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು 10 ಎಷ್ಟು 1 2 3 4 5 6 7 8 9 10 11 ಪದಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ. ಇದರಲ್ಲೂ ಕೆಲವು ಎಕ್ಸೆಪ್ಷನ್ಸ್ ಇದ್ದಾವೆ, ಬಟ್ ಎಕ್ಸೆಪ್ಷನ್ಸಿಗೆ ಅಷ್ಟು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲೋ ಒಂದೋ ಅಲ್ಲೋ ಇಲ್ಲೋ ಬರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಆಲ್ರೈಟ್, ನೌ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಒನ್, ವಾಯ್ಸ್ಡ್. ದ ಎಲ್ಲಿ ಹೇಳ್ತೀವಿ ಅಂತ. ಓಕೆ, ಸೊ ವಾಯ್ಸ್ TH, ವಾಯ್ಸ್ಡ್ ಅಂದ್ರೆ ಏನು? ದ, ಅದಕ್ಕೆ ನಾವು ವಾಯ್ಸ್ಡ್ ಅಂತ ಹೇಳ್ತೀವಿ. ಬಿಟ್ವೀನ್ ಟೂ ವಾವೆಲ್ಸ್, ಬಿಟ್ವೀನ್ ಟೂ ವಾವೆಲ್ಸ್ ಅಂದರೆ ಎರಡು ವಾವೆಲ್ಗಳ ಮಧ್ಯೆ, ಎರಡು ಸ್ವರಗಳ ಮಧ್ಯೆ TH ಬಂತು ಅಂತ ಹೇಳಿದ್ರೆ ಅದನ್ನು ನಾವು ದ ಅಂತಲೇ ಹೇಳ್ತೀವಿ. ಎರಡು ವಾವೆಲ್ಗಳ ನಡುವೆ ಬಂದಾಗ TH ದ ಆಗುವುದು. ಓಕೆ, ಎರಡು ವಾವೆಲ್ಗಳ ನಡುವೆ ಕರೆಕ್ಟಾಗಿ ಗಮನಿಸಿ. ಆದರೆ ಇಲ್ಲಿ ಎರಡು ವಾವೆಲ್ ಅಂದರೆ ಜಾಸ್ತಿ ಏನು ಬರೋದಿಲ್ಲ. ಎರಡು ವಾವೆಲ್ಗಳ ನಡುವೆ ಬಂದರೆ ನಿಮಗೆ ER ಬರುತ್ತೆ ಅದ್ರ ಮಧ್ಯದಲ್ಲಿ. ER ಜಾಸ್ತಿ ಬರೋದು, ಅದೊಂದು ಕಾಂಬಿನೇಷನ್. ಓಕೆ, ಸೊ ಇಲ್ಲಿ ನೋಡಿ ಎರಡು ವಾವೆಲ್. ಸೊ ಇಲ್ಲೊಂದು ವಾವೆಲ್ ಇದೆ, ಇಲ್ಲೊಂದು ವಾವೆಲ್ ಇದೆ, ಇದ್ರ ಮಧ್ಯೆ ನಿಮಗೆ TH ಇದೆ. ಸೊ ಇಲ್ಲೊಂದು ವಾವೆಲ್ ಇದೆ, ಇಲ್ಲೊಂದು ವಾವೆಲ್ ಇದೆ, ಇಲ್ಲಿ ಮಧ್ಯದಲ್ಲಿ TH ಇದೆ ಅಲ್ವಾ. ಹಾಗೆ ಇಲ್ಲಿ ವಾವೆಲ್ ವಾವೆಲ್ TH, ವಾವೆಲ್ ವಾವೆಲ್ TH, ವಾವೆಲ್ ವಾವೆಲ್ TH, ರೈಟ್. ಎಲ್ಲ ವರ್ಡ್ಸಲ್ಲೂ ನಿಮಗೆ ಹಾಗೆ ಇರುತ್ತೆ. ಇಲ್ಲಿ ನೋಡಿ ವಾವೆಲ್ ವಾವೆಲ್ TH, ವಾವೆಲ್ ವಾವೆಲ್ TH, ಇಲ್ಲಿ ವಾವೆಲ್ ಇದೆ, ವಾವೆಲ್ ಇದೆ, TH ಇದೆ, ವಾವೆಲ್ ವಾವೆಲ್ TH, ವಾವೆಲ್ ವಾವೆಲ್ TH, ವಾವೆಲ್ ವಾವೆಲ್ TH. ಸೊ ಎಲ್ಲ ವರ್ಡ್ಸಲ್ಲೂ ನೋಡಿ ನಿಮಗೆ ವಾವೆಲ್ ಆ ಕಡೆ ಈ ಕಡೆ ವಾವೆಲ್ ಇದೆ, ಮಧ್ಯದಲ್ಲಿ TH ಇದೆ. ಓಕೆ, ಇದರಲ್ಲೂ ನಿಮಗೆ ಜಾಸ್ತಿ ER ಮತ್ತು ING ಕಾಂಬಿನೇಷನ್ ಜಾಸ್ತಿ ಇರುತ್ತೆ. ER ಮತ್ತು ING ಕಾಂಬಿನೇಷನ್, ಬೇರೆ ಯಾವುದು ಬರೋದಿಲ್ಲ, ಮತ್ತು ಬೇರೆ ವಾವೆಲ್ಸ್ ಬರೋದಿಲ್ಲ, ಬಹಳ ಕಡಿಮೆ ಬರೋದು. ಓಕೆ, ಸೊ ಇದನ್ನು ನೋಡಿ, ಮದ, ಫಾದ, ರಾದ, ಬ್ರದ, ಗ್ಯಾದ, ಅದ, ಅನಾದ, ಈದ, ಟುಗೆದರ್, ಕ್ಲೋದಿಂಗ್, bathing, weather, feather, leather, clothing, bathing, loathing, soothing, breathing, tithing. ಇಲ್ಲೆಲ್ಲ ನಾವು ದನ ಯೂಸ್ ಮಾಡಬೇಕು. ಬಾಥಿಂಗ್ ಅಲ್ಲ, ಇದು ಬಾಥಿಂಗ್ ಅಲ್ಲ, ಬೇದಿಂಗ್. ಕ್ಲೋಥಿಂಗ್ ಅಲ್ಲ, ಕ್ಲೋದಿಂಗ್. ಟುಗೆದರ್, ಆಮೇಲೆ ಇದು ಲೋಥಿಂಗ್ ಅಲ್ಲ, ಲೋದಿಂಗ್. ಸೂಥಿಂಗ್ ಅಲ್ಲ, ಸೂದಿಂಗ್. ಸೊ ಇಲ್ಲಿ ನೀವು ಸೂ ತೆಗೆದುಬಿಟ್ರೆ ಥಿಂಗ್ ಉಳ್ಕೊಳ್ಳುತ್ತೆ, ಇಲ್ಲಿ ಥಿ ಆಗುತ್ತೆ. ಬಟ್ ಸೂ ಹಾಕಿದಾಗ ಸೂದಿಂಗ್ ಆಗುತ್ತೆ. ಓಕೆ, ಟೈದಿಂಗ್, ಕ್ಲೋದಿಂಗ್, ರೈಟ್. ಸೊ ಇದು ಸ್ವಲ್ಪ ನಿಮಗೆ ಈ ರೂಲ್ಸನ್ನು ನೆನ್ಪಿಟ್ಕೊಳ್ಳೋದು. ಆಮೇಲೆ ವರ್ಡ್ಸ್ ಯೂಸ್ ಮಾಡಬೇಕು ಫಸ್ಟು. ಏನೇ ರೂಲ್ ನೆನಪಿಲ್ಲದಿದ್ರು ನಿಮಗೆ ಅದರಲ್ಲಿ ಬರುವಂಥ ವರ್ಡ್ಸು ನಿಮಗೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಇವೆಲ್ಲ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮಗೆ ಅದು ನೆನಪಲ್ಲಿ ಇರುತ್ತೆ. ನೆಕ್ಸ್ಟ್ ಎಕ್ಸೆಪ್ಷನ್ಸ್. ನಾನು ಹೇಳಿದಲ್ಲ ಎರಡು ಏನಿದೆ ರೂಲ್ ಇದು, ಬಿಟ್ವೀನ್ ಟೂ ವಾವೆಲ್ಸ್, ಎರಡು ವಾವೆಲ್ಗಳ ಮಧ್ಯೆ TH ಬಂತು ಅಂತ ಹೇಳಿದ್ರೆ ಅದು ದ ಅಂತ ಹೇಳಬೇಕು ಅಂತ. ಬಟ್ ಇವೆಲ್ಲ ಎಕ್ಸೆಪ್ಷನ್ಸ್. ಇಲ್ಲಿ ನಿಮಗೆ ನೋಡಿ, ಮ್ಯಾರಥಾನ್, ಥಾ ಹೇಳ್ತೀವಿ, ಥಾನ್. ಇಲ್ಲಿ ಮೆಥಡ್, ಇಲ್ಲಿ ಕ್ಯಾಥೋಡ್, ಎನಿಥಿಂಗ್, ಸಮಥಿಂಗ್. ಸಮ್ಮಲ್ಲಿ ನೋಡಿ, ಇಲ್ಲಿ E ಇದೆ, ಇಲ್ಲಿ I ಇದೆ, ಇಲ್ಲಿ ನಥಿಂಗ್, ಇಲ್ಲಿ O ಇದೆ, ಇಲ್ಲಿ ವಾವೆಲ್ ಇದೆ. ಬಟ್ ಅದನ್ನು ನಾವು ದ ಅಂತ ಹೇಳಲ್ಲ,
ಇಲ್ಲಿ ಎವ್ರಿ, ಇಲ್ಲಿ ವವೆಲ್ ಇಲ್ಲ ಅಲ್ಲ, ಐ ಮೀನ್ ವವೆಲ್ ಇಲ್ಲ, ಕಾನ್ಸನೆಂಟ್ ಇದೆ, ಬಟ್ ಅದು ಸೌಂಡ್ ಏನು ಮಾಡುತ್ತೆ, ವವೆಲ್ ಸೌಂಡೇ ಮಾಡುತ್ತೆ. ಎವ್ರಿ ಈ ಸೌಂಡ್ ಮಾಡುತ್ತೆ. ಇಲ್ಲೂ ಅಷ್ಟೇ ಈ ಸೌಂಡ್ ಮಾಡುತ್ತೆ. ಎನಿಥಿಂಗ್, ಎನಿಥಿಂಗ್, ಸಮಥಿಂಗ್, ನಥಿಂಗ್, ಎವ್ರಿಥಿಂಗ್. ಸೊ ಇಲ್ಲೆಲ್ಲ ನಾವು ದೀಸ್ ಆರ್ ಎಕ್ಸೆಪ್ಷನ್ಸ್. ಇದು ಪದಗಳು ಇದಕ್ಕೆ ಅನ್ವಯ ಆಗಲ್ಲ, ಈ ರೂಲ್ಗೆ ಈ ವರ್ಡ್ಸ್ ಅನ್ವಯ ಆಗಲ್ಲ, ಇವೆಲ್ಲ ಎಕ್ಸೆಪ್ಷನ್ಸ್. ಸೊ ಇದ್ರಲ್ಲಿ ಬರ್ತಿದೆಯಲ್ಲ ಸರ್, ಅಲ್ಲಿ ಹಂಗಿದೆಯಲ್ಲ ಹಂಗೆ ಹೇಳ್ಬೇಡಿ, ಇದು ಎಕ್ಸೆಪ್ಷನ್ಸ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಎಕ್ಸೆಪ್ಷನ್ಸ್ ಅಂದರೆ ಏನು, ಈ ಪದಗಳಿಗೆ ಇವು ರೂಲು ಅನ್ವಯವಾಗಲ್ಲ. ಬೇರೆ ರೂಲು ಅದರಲ್ಲಿ ಏನು ಜಾಸ್ತಿ ಎಕ್ಸೆಪ್ಷನ್ಸ್ ಇಲ್ಲ, ಇದರಲ್ಲಿ ಮಾತ್ರ ಎಕ್ಸೆಪ್ಷನ್ಸ್ ಇರೋದು. ಓಕೆ, ಸೊ ಇದು ಎರಡನೇದ, ನಂಬರ್ 1 ಅಂತ ಹಾಕಿದ್ದು. ಹಾಂ, ಮೂರನೇದು. ಸೊ ನಂಬರ್ 1 ಇಲ್ಲಿ ನಂಬರ್ 2 ಆಗಬೇಕು, ಬಿಟ್ವೀನ್ 2 vowels. So let's write okay. Next, ಮೂರನೇದು ನೋಡಿ. ಮೂರನೇ ರೂಲ್ ಏನು ಹೇಳುತ್ತೆ, at the end of a word with a silent e, ಯಾವುದೇ ಪದದ ಕೊನೆಯಲ್ಲಿ th ಬಂದು ಹಾಗೂ ಸೈಲೆಂಟ್ ಇ ಬಂದರೆ th ದ ಆಗುವುದು. ಓಕೆ, ಜಾಸ್ತಿ ಪದಗಳಿಲ್ಲ, ತಲೆ ಕೆಡಿಸ್ಕೋಬೇಡಿ. ನೋಡಿ, ದ ಯಾವುದೇ ಪದದ ಕೊನೆಯಲ್ಲಿ th ಬಂದು, th ಬಂದಿದೆಯಾ, ಹಾಗೂ ಸೈಲೆಂಟ್ ಇ. ಸೊ ಇಲ್ಲಿ ಇದು ಸೈಲೆಂಟ್ ಆಗಲ್ಲ, ದ ಅ ಸೌಂಡ್ ಮಾಡುತ್ತೆ, ಬಟ್ ಇಲ್ಲಿ ಸೈಲೆಂಟ್ ಆಗುತ್ತೆ. th ಬಂದಿದೆಯಾ ವರ್ಡ್, ಸೈಲೆಂಟ್ ಇ ಸೈಲೆಂಟ್ ಇದೆಯಾ. ಸೊ ಇದನ್ನು ನಾವು ಬ್ಯಾಥೆ ಅಂತ ಹೇಳಲ್ಲ, ಬೇದ್, ಬೇದ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಬೇದ್, ಬೇದ್. ಇದು ಸೂದ್, ಸೂತ್ ಅಲ್ಲ, ಸೂದ್. ಬಟ್ ಇಲ್ಲಿ ನೋಡಿ, TOOH, ಟೂತ್. ಇಲ್ಲಿ ಈ ಹಾಕಿದ್ರೆ ಟೂದ್ ಆಗುತ್ತೆ, ಬಟ್ ಅದು ಪದ ಇಲ್ಲ. ಬಟ್ ಇಲ್ಲಿ ಸೂದ್ ಅಂತ ಪದ ಇದೆ. ಓಕೆ, ಸೊ ಇಲ್ಲಿ ಇ ಇದೆ, ಈ ಇರೋದ್ರಿಂದ ನಾವು ಕೊನೆ ಅಕ್ಷರನ ಅಲ್ಲ, ಇದು th ನ ನಾವು ದ ಮಾಡ್ತೀವಿ. ಸೂದ್, ಸೂದಿಂಗ್. ಹಾಗೆ ಲೋದ್, ಲೋದ್, ಲೋದ್. ಇಲ್ಲಿ ಇನ್ನೊಂದು ವಿಚಿತ್ರ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಇಲ್ಲಿ ಇಟ್ಸ್ ವೆರಿ ಸಿಂಪಲ್. ಇದೇನಿದು, ಸೊ ಇದು ಬ್ರೆತ್, ಬ್ರೆತ್. ಬಟ್ ಇದು ಬ್ರೀದ್. ಸೊ ಇಲ್ಲಿ ನೋಡಿದ್ರಾ, ಇಲ್ಲಿ th ಇದೆ ಅಲ್ಲ, ಸಾರಿ, ಇಲ್ಲಿ ತ ಇದೆ, ಇಲ್ಲಿ ದ ಇದೆ. ಯಾಕೆ, ಇಲ್ಲಿ ಒಂದು ಇ ಇದೆ, ಇ ಬಂದಿದೆ. ದಿಸ್ ಇಸ್ ದ ಡಿಫರೆನ್ಸ್. ಓಕೆ, ಸೊ th ಕೊನೆಯಲ್ಲಿ ಬಂದಾಗ ನಮ್ಮ ಪ್ರಕಾರ, ರೂಲ್ ಪ್ರಕಾರ ಏನು ಹೇಳಬೇಕು, th ಯಾವುದೇ ಪದದಲ್ಲಿ th ಕೊನೆಯಲ್ಲಿ ಬಂತು ಅಂತ ಹೇಳಿದ್ರೆ ನಾವು th ನ ಸಾಫ್ಟ್ th ಮಾಡ್ತೀವಿ, ವಿಚ್ ಇಸ್ ವಾಯ್ಸ್ಲೆಸ್ th, ವಿಚ್ ಇಸ್ ಥ ಥ ಥ. ಅದೇ ಯಾವುದೇ ಪದದ ಕೊನೆಯಲ್ಲಿ ನಿಮಗೆ th ಜೊತೆಗೆ ಇ ಬಂದರೆ ಅದನ್ನು ನಾವು ದ ಮಾಡ್ತೀವಿ, ವಿಚ್ ಇಸ್ ವಾಯ್ಸ್ಡ್ ಸೌಂಡ್, ವಿಚ್ ಇಸ್ ಹಾರ್ಡ್ th. ದ ದ ದ. ಸೊ ಇಲ್ಲೇ ನೋಡಿ, ದಿಸ್ ಇಸ್ ದ ಎವಿಡೆನ್ಸ್, ಇದೇ ಸಾಕ್ಷಿ. ಬ್ರೆತ್, ಬ್ರೀದ್, ಬ್ರೆತ್, ಬ್ರೀದ್. ಇನ್ನೊಂದು ಇದರಲ್ಲಿ ಎರಡು ಮೂರು ರೂಲ್ ಇದೆ. ಇಲ್ಲಿ ನಾವು ಇ ಎನ ಎ ಮಾಡ್ಕೊಂಡಿದ್ದೀವಿ, ಏಕಾರ ಬರುತ್ತೆ, ಬ್ರೆತ್. ಎ ಇಲ್ಲಿ ಬಂದಾಗ ಇ ಆಗುತ್ತೆ, ಬ್ರೀದ್ ಆಗುತ್ತೆ. ಸೊ ಈ ಅಕ್ಷರದ ಲಾಂಗ್ ಸೌಂಡ್ ಆಗುತ್ತೆ, ಈ ಅಕ್ಷರದ್ದು ಲಾಂಗ್ ಸೌಂಡ್ ಏನಾಗುತ್ತೆ, ಇ. ಸೊ ಬ್ರೀದ್, ಬ್ರೆತ್, ಬ್ರೀದ್, ಬ್ರೆತ್. ಓಕೆ, ಸೊ ಕೆಲವು ರೂಲ್ಸ್ ಎಲ್ಲ ನಮಗೆ ಗೊತ್ತಿದ್ರೆ ಇದು ಯಾಕೆ ಹಿಂಗೆ ಬಂದಿದೆ, ಅದು ಯಾಕೆ ಹಂಗೆ ಬಂದಿದೆ ಅನ್ನೋ ಕನ್ಫ್ಯೂಷನ್ ಇರಲ್ಲ ಅಷ್ಟೇ. ಓಕೆ, ಸೊ ಬಟ್ ನಾವು ಬರೀ ರೂಲ್ಸನ್ನೇ ಇಟ್ಕೊಂಡು ಓದಲಿಕ್ಕೆ, ಬರೀ ರೂಲ್ಸನ್ನು ನಾವು ಡಿಪೆಂಡ್ ಆಗಿ ಓದಬೇಕಾ? ಖಂಡಿತ ಇಲ್ಲ. ಓದ್ತಾ 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 ಭಾಳಷ್ಟು ಓದಿದಾಗ ಇದು ಯಾಕೆ ಹಿಂಗೆ ಬಂದಿದೆ, ಅದು ಯಾಕೆ ಹಂಗೆ ಬಂದಿದೆ ಅನ್ನೋ ಅದು ಗೊತ್ತಾಗುತ್ತೆ ಅಷ್ಟೇ. ಆಮೇಲೆ ಕೆಲವು ಕಡೆ ನೀವು ಇದನ್ನು ಟಿ ಎಚ್ ಅಂತ ದ ಹೇಳಬಾರ್ದು, ಥ ಹೇಳಬಾರ್ದು. ಬಟ್ ಏನೇ ನಿಮಗೆ ಟೆಕ್ನಿಕ್ ಗೊತ್ತಿದ್ರು
ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ರೀಡ್ ಅ ಲಾಟ್. ನೀವು ತುಂಬ ಯಾವಾಗ ಓದಲ್ಲ, ತುಂಬ ಓದಬೇಕು. ಓದ್ತಾ ಓದ್ತಾ ಓದೋದನ್ನು ನಿಲ್ಲಿಸಬಾರ್ದು. ಇಟ್ ಯು ಹ್ಯಾವ್ ಟು ಮೇಕ್ ಇಟ್ ಒನ್ ಆಫ್ ಯುವರ್ ರೂಟೀನ್ಸ್. ಡೈಲಿ ಒಂದು ಹ್ಯಾಬಿಟ್ ಮಾಡ್ಕೊಬಿಡಬೇಕು. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಇಂಗ್ಲೀಷಲ್ಲಿ. ಅದು ಹಂಗಲ್ಲ, ಅದು ಇಟ್ ನೆವರ್ ವರ್ಕ್ಸ್ ಲೈಕ್ ದಟ್. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ. ತುಂಬ ಜನ ಅದಕ್ಕೆ ಡಿಪೆಂಡ್ ಆಗಿದ್ದೀರಾ. ರೂಲ್ಸ್ ತಿಳ್ಕೊಂಬಿಟ್ರೆ ಸಾಕು, ನಮಗೆ ಟೆಕ್ನಿಕ್ಸ್ ತಿಳ್ಕೊಂಬಿಟ್ರೆ ಸಾಕು. ಇಲ್ಲ, ಇಟ್ ವಿಲ್ ನಾಟ್ ವರ್ಕ್. ಹಾಗೆ ಹೇಳೋದಾದರೆ ನಾನು ಹೇಳ್ದಲ್ಲ ನಿಮಗೆ, ಕನ್ನಡಕ್ಕೆ ನಮಗೆ ಬೇಕಾಗಿರುವಂಥದ್ದೇನು, ಕನ್ನಡದಲ್ಲಿ ಸಂಪೂರ್ಣವಾಗಿ ನಾವು ಕನ್ನಡವನ್ನು ನೀವು ಸಂಪೂರ್ಣವಾಗಿ ಓದಬೇಕಾದ್ರೆ ನಮಗೆ ಬೇಕಾಗಿರೋದೇನು, ಅಕ್ಷರಮಾಲೆ, ಕಾಗುಣಿತ, ಒತ್ತಕ್ಷರ. ಇವಿಷ್ಟು ತಿಳ್ಕೊಂಬಿಟ್ರೆ ಸಾಕಲ್ವಾ. ಇನ್ನು ಬೇರೆ ಏನು ರೂಲ್ಸ್ ಇದೆ ಕನ್ನಡದಲ್ಲಿ? ಯಾವುದು ರೂಲ್ಸ್ ಇಲ್ಲ ಕನ್ನಡದಲ್ಲಿ. ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಇಲ್ಲವೇ ಇಲ್ಲ, ಯಾಕೆಂದರೆ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇಲ್ಲ, ರೈಟ್? ಆದರೂ ನಾವು ಕನ್ನಡನ ನೀವು ಸಂಪೂರ್ಣವಾಗಿ ಓದೋಕ್ಕೆ ನಮಗೆ ಆಗೋದು ಯಾವಾಗ? ಓದಬೇಕು. ತುಂಬ ಪಾಠಗಳನ್ನು ಓದಿದ್ದೀವಿ, ಎಷ್ಟೋ ಬರೆದಿದ್ದೀವಿ, ಓದಿದ್ದೀವಿ. ಹಾಗಾಗಿ ನಿಮಗೆ ಕನ್ನಡವನ್ನು ಸಂಪೂರ್ಣವಾಗಿ ಓದಲಿಕ್ಕೆ ಬರ್ತಾಯಿದೆ ಹೊರತು ಒಂದೇ ಕ್ಲಾಸಲ್ಲೇ ನಾವು ಓದೋದನ್ನು ನಿಲ್ಲಿಸ್ಬಿಡ್ಬೋದಿತ್ತಲ್ಲ. ಕನ್ನಡ ಓದಿದ ಸಾಕೆ ಅಲ್ಲ, 1, 2, 3ರಲ್ಲಿ ನಮಗೆ ಕನ್ನಡ, ಕಾಗುಣಿತ ಎಲ್ಲ ಹೇಳ್ಕೊಟ್ಟಿರ್ತಾರೆ, ರೈಟ್? ತುಂಬ ಜನ ಮಿಸ್ಟೇಕ್ ಮಾಡೋದು ಇಲ್ಲೇನೆ. ಎಲ್ಲ ತಿಳ್ಕೊಂಬಿಟ್ರಿ. ನಿಮಗೆ ಫೋನೋಗ್ರಾಮ್ಸ್ ಯಾವುದೋ ಒಂದು 2, 3 ಬಾಕಿ ಇದಾವೆ ಅಷ್ಟೇ. ಸೊ ಇದೆಲ್ಲ ತಿಳ್ಕೊಂಡ್ರು ನೀವು ಓದದೇ ಇದ್ದರೆ, ನೀವು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ರೂಲ್ಸು ನೋಡೋದು, ವೀಡಿಯೋಸ್ ನೋಡೋದು, ರೂಲ್ಸ್ ನೋಡೋದು, ರೂಲ್ಸ್ ಇದು ಬಂದರೆ. ಬಟ್ ವಾಟ್ ಇಫ್ ಯು ಆರ್ ನಾಟ್ ರೀಡಿಂಗ್ ಎನಿಥಿಂಗ್? ನೀವು ಓದದೇ ಇದ್ದರೆ ನಿಮಗೆ ಹೆಂಗೆ ಬರುತ್ತೆ ಅದು? ಆ ಪ್ರೊನೌನ್ಸಿಯೇಷನ್ನು ಅಥವಾ ರೂಲ್ಸ್ ಹಿಂಗೆ ಬಂದಿದೆ, ಹಂಗೆ ಬಂದಿದೆ ಅಂತ ಎಲ್ಲಿ ಗೊತ್ತಾಗಬೇಕು? ಹೇಗೆ ಗೊತ್ತಾಗಬೇಕು ನಿಮಗೆ? ಇಟ್ ಆಲ್ ಕಮ್ಸ್ ಥ್ರೂ ರೀಡಿಂಗ್. ಓದಬೇಕು. ನಾವು ಏನು ಪ್ಯಾರಾಗ್ರಾಫ್ ಕೊಟ್ಟಿರ್ತೀವಿ ಅದನ್ನು ಪದೇ ಓದಬೇಕು, ಪದಗಳನ್ನು ಪದೇ ಓದಬೇಕು, ಓದಿದ್ದನ್ನು ಬರೀಬೇಕು. ಆವಾಗಲೇ ನಿಮಗೆ ಆ ಒಂದು ಟಚ್ ಸಿಗೋದು. ಮತ್ತು ನೆಕ್ಸ್ಟು ಇದು ಹೀಗೆ ಬರುತ್ತೆ, ಅದು ಹಾಗೆ ಬರುತ್ತೆ. ಸೊ ಆಟೋಮೆಟಿಕ್ಕಾಗಿ ಫ್ಲೋ ಅಲ್ಲಿ ಬಂದುಬಿಡುತ್ತೆ. ತುಂಬ ಜನ ಮಾಡೋದು ಮಿಸ್ಟೇಕ್ ಇದೇನೆ. ರೂಲ್ಸ್ ತಿಳ್ಕೊಬಿಡೋದು, ಸುಮ್ಮನೆ ಆಗಿಬಿಡೋದು, ಓದೋದೇ ಇಲ್ಲ. ಆಮೇಲೆ ಓದಲಿಕ್ಕೆ ಹೇಳಿದ್ರೆ ಬರೋದಿಲ್ಲ. ವೈ? ಬಿಕಾಸ್ ಅವ್ರು ಓದೇ ಇಲ್ಲ. ಅರ್ಥ ಆಗ್ತಿದೆ ಎಲ್ರಿಗೂ ನಾನು ಹೇಳೋದು? ಯಾಕೆ ನಮಗೆ ಓದಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಗೊತ್ತಿದ್ರು ಓದಲಿಕ್ಕೆ ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಓದೇ ಇಲ್ಲ. ಓದಲೇಬೇಕು. ಎಷ್ಟು ನಿಮಗೇನು ಕಣ್ಣಿಗೆ ಸಿಗುತ್ತೆ ಇಂಗ್ಲೀಷಲ್ಲಿ ಅದನ್ನು ಎಲ್ಲದನ್ನು ಓದಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಇದರಲ್ಲಿ ಇನ್ನೊಂದಿದೆಯಾ? ಇಲ್ಲ. ಓಕೆ, ಸೊ ಅರ್ಥ ಆಯ್ತಲ್ಲ? ನಾನು ಇನ್ನೊಂದು ಸಲ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಓಕೆ, ಸೊ ರೂಲ್ ನಂಬರ್ 8, ಸಾಫ್ಟ್ TH ಆ್ಯಂಡ್ ಹಾರ್ಡ್ TH. ಸಾಫ್ಟ್ THಗೆ ನಾವು ವಾಯ್ಸ್ಲೆಸ್ ಅಂತ ಹೇಳ್ತೀವಿ, ಹಾರ್ಡ್ THಗೆ ವಾಯ್ಸ್ಡ್ ಅಂತ ಹೇಳ್ತೀವಿ. ಸೊ ವಾಯ್ಸ್ಲೆಸ್ TH ಎಲ್ಲಿ ಬರುತ್ತೆ? at the beginning of content words. ಸೊ ಈಗ ನೀವು ಕಾಂಟೆಂಟ್ ವರ್ಡ್ಸನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಜಸ್ಟ್ ರಿಮೆಂಬರ್ ಫಂಕ್ಷನ್ ವರ್ಡ್ಸ್. ನೀವು ಫಂಕ್ಷನ್ ವರ್ಡ್ಸನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಫಂಕ್ಷನ್ ವರ್ಡ್ಸ್ ಯಾವುದು? 10 ಫಂಕ್ಷನ್ ವರ್ಡ್ಸ್ ಕೊಟ್ಟಿದ್ದೀನಿ. ದಿಸ್, ದ್ಯಾಟ್, ದೇ, ದೆನ್, ದೆಮ್, ದೇ, ದೇರ್, ದ್ಯಾರ್, ದೋ, ದ್ಯಾನ್, ಇವೆಲ್ಲ ನೆನ್ಪಿಟ್ಕೊಂಡ್ರೆ ನೀವು ಇದು ಯಾವುದು ಕಾಂಟೆಂಟ್ ವರ್ಡ್ಸನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಎರಡನೇದು, ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್. ಓಕೆ, ಇಲ್ಲೇ ನೋಡ್ಬಿಡೋಣ. ಸೊ ಇವೆಲ್ಲ ಕಾನ್ಸನೆಂಟ್ ವರ್ಡ್ಸು. ಇದರ ಸ್ಟಾರ್ಟಿಂಗಲ್ಲಿ, ಬಿಗಿನಿಂಗಲ್ಲಿ ನಿಮಗೆ TH ಥ ಅಂತಾಗುತ್ತೆ. ಎರಡನೇದು, ಇನ್ ದ ಮಿಡಲ್ ಆಫ್ ವರ್ಡ್ಸ್ ಬಿಫೋರ್ ಎ ಕಾನ್ಸನೆಂಟ್. ಅಂದರೆ ಕಾನ್ಸನೆಂಟ್ಗಿಂತ ಮುಂಚೆ TH ಬಂತು ಅಂತ ಹೇಳಿದ್ರೆ ನಾವು ಅದನ್ನು ಥ ಅಂತ ಹೇಳಬೇಕೆ ಹೊರತು ದ ಅಂತ ಹೇಳಾಗಿಲ್ಲ. ಮೂರನೇದು, ಅಟ್ ದ ಎಂಡ್ ಆಫ್ ಎನಿ ವರ್ಡ್, ಯಾವುದೇ ಪದದ ಕೊನೆಯಲ್ಲಿ ಬಂದರೆ TH. ಸೌತ್, ಡೆತ್, ಓತ್, ಬರ್ತ್, ಮಾತ್, ಬ್ಯಾಟ್, ಮಂತ್, ಬ್ರಾತ್, ಅರ್ತ್, ಟೂತ್. ಓಕೆ, ನೆಕ್ಸ್ಟ್ ನಾಲ್ಕನೇದು, ವಾಯ್ಸ್ TH. ಅಂದರೆ ದ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ at the beginning of function words beginning, as I told you, this, that, there, they, them, then, these, those, there, than, though. ಇದರಲ್ಲೆಲ್ಲ ನಾವು ದ ಅಂತಲೇ ಹೇಳಬೇಕು. ನೆಕ್ಸ್ಟ್, ಬಿಟ್ವೀನ್ ಟೂ ವಾವೆಲ್ಸ್, ಎರಡು ವಾವೆಲ್ಗಳ ಮಧ್ಯೆ, ಅದು ಜಾಸ್ತಿ ಬರೋದು ಯಾವುದು? ER ಕಾಂಬಿನೇಷನಲ್ಲಿ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ವಾವೆಲ್ ಇದೆ, ಇಲ್ಲೂ ವಾವೆಲ್ ಇದೆ. ಮದರ್, ಫಾದರ್, ರಾದರ್, ಬ್ರದರ್, ಗ್ಯಾದರ್, ಅದರ್, ಅನಾದರ್, ಈದರ್ ಅಥವಾ ಐದರ್, ಟುಗೆದರ್, ಕ್ಲೋದಿಂಗ್ ಅಥವಾ ಯಾವುದು? ವೆದರ್, ಫೆದರ್, ಲೆದರ್, ಕ್ಲೋದಿಂಗ್, ಬೇದಿಂಗ್, ಲೋದಿಂಗ್, ಸೋದಿಂಗ್, ಬ್ರೀದಿಂಗ್, ಟೈದಿಂಗ್. ಅದರಲ್ಲಿ ಎಕ್ಸೆಪ್ಷನ್ನು, ಬೇರೆ ರೂಲ್ಸಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ, ಇದರಲ್ಲಿದೆ. ಮ್ಯಾರಥಾನ್, ಮೆಥಡ್, ಕ್ಯಾಥೋಡ್, ಎನಿಥಿಂಗ್, ಸಮಥಿಂಗ್, ನಥಿಂಗ್, ಎವ್ರಿಥಿಂಗ್. ಓಕೆ, ಇನ್ನೊಂದಿದೆಯಾ? ಓಕೆ, ಅಟ್ ದ ಎಂಡ್ ಆಫ್ ವರ್ಡ್ ವಿತ್ ಸೈಲೆಂಟ್ ಇ. ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಇ ಬಂದು ಅದರ ಹಿಂದೆ ನಿಮಗೆ TH ಇದ್ದರೆ ಅದನ್ನು ದ ಅಂತ ಹೇಳಬೇಕು. ಎಕ್ಸಾಂಪಲ್, ದ, ಬೇದ್, ಸೂದ್, ಲೋದ್, ಬ್ರೀದ್, ಲೈದ್, ಲೇದ್. ಓಕೆ, ಸೊ ಇಲ್ಲೆಲ್ಲ ನೀವು ದ ಅಂತಲೇ ಹೇಳಬೇಕು. ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಸೊ ಇದನ್ನು ವರ್ಡ್ಸನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ, ಯಾವಾಗ ಅದು ನಿಮಗೆ ನೆನಪಲ್ಲಿರುತ್ತೆ.